ಒಂದು 4 ಸ್ಟೇಟ್ಮೆಂಟ್ ಕೇಳಲಿಕ್ಕೆ ಸಿಗ್ತಾ ಇದೆ ಜಾಸ್ತಿಯಾಗಿ ಮಹಿಳೆಯರಲ್ಲಿ. ಒಂದು, ನಾನು ದಿನಪೂರ್ತಿ ಮನೆ ಕೆಲಸ ಮಾಡ್ತಾ ಇರ್ತೀನಿ, ನಾನು ಎಕ್ಸಸೈಸ್ ಮಾಡುವ ಅಗತ್ಯ ಇದೆನಾ ಅಂತ. ಎರಡನೇದು, ಆಫೀಸ್ ವರ್ಕ್ ಮತ್ತು ಹೌಸ್ ಹೋಲ್ಡ್ ವರ್ಕ್ ನನಗೆ ಸುಸ್ತಾಗ್ತದೆ, ಟೈಮೇ ಸಿಗೋದಿಲ್ಲ ಅಂತ. ಮೂರನೇದು, ನಮ್ಮ ಅಮ್ಮ ಅಜ್ಜಿ ಎಲ್ಲ 85-90 ವರ್ಷ ವಯಸ್ಸಾಗಿತ್ತು, ಬದುಕಿದ್ರು, ಏನೂ ರೋಗ ಇರಲಿಲ್ಲ, ಅವರೇನು ಎಕ್ಸಸೈಸ್ ಡಯಟ್ ಮಾಡ್ತಿರ್ಲಿಲ್ಲ ಅಂತ. ನಾಲ್ಕನೇದು, ನಾನು ದಿನಕ್ಕೆ 1 ಗಂಟೆ ವಾಕಿಂಗ್ ಮಾಡ್ತೀನಿ, ನನಗೆ ಬೇರೆ ಏನು ಎಕ್ಸಸೈಸ್ ಬೇಡ ಅಂತ. ಫ್ರೆಂಡ್ಸ್, ನಾನು ಡಾಕ್ಟರ್ ಹಿಲ್ಡಾ, ಡಯಟ್ ಆ್ಯಂಡ್ ಎಕ್ಸಸೈಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನನಗೆ ಇನ್ನೂ ಫಾಲೋ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡುವ ಸಮಯ ಬಂದಿದೆ ಅಂತ ಅನಿಸ್ತಾ ಇದೆ. ನಿಮಗೆ ನಾನು ಮಾಡುವ ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಫಸ್ಟ್ ಸ್ಟೇಟ್ಮೆಂಟಿಗೆ ಬರೋದಾದರೆ, ನಾನು ಮನೆಯಲ್ಲಿ ಇಡೀ ದಿವಸ ಕೆಲಸ ಮಾಡ್ತೇನೆ, ಎಲ್ಲ ಕೆಲಸ ನಾನು ಒಬ್ಬಳೇ ಮಾಡ್ತೇನೆ, ಹಾಗಾಗಿ ನನಗೆ ಎಕ್ಸಸೈಸ್ ಬೇಡ ಅಂತ. ಪ್ರಿಯರೇ, ನಾವು ಮನೆಯಲ್ಲಿ ಕೆಲಸ ಮಾಡೋದು ನನ್ನ ಅಂದಾಜು ಪ್ರಕಾರ ಇತ್ತೀಚೆಗೆ ನಾವು ಎಲ್ಲರೂ ಈಸಿ ಕುಕ್ಕಿಂಗ್ ಮಾಡೋದಾದರೆ ನಿಂತ್ಕೊಂಡು ಮಾಡ್ತೇವೆ, ಬಟ್ಟೆ ಒಗೆದಾದರೆ ಮಷೀನಿಗೆ ಹಾಕ್ತೇವೆ, ನೆಲ ಒರೆಸೋದಾದರೆ ಕೋಲಲ್ಲಿ ಒರೆಸ್ತೀವಿ. ಎಕ್ಸೆಪ್ಷನ್ಸ್ ಇರ್ಬೋದು, ಬಟ್ ಜಾಸ್ತಿ ಜನ ಸಿಟಿಯಲ್ಲಿರುವವರು ಜಾಸ್ತಿ ಮೈ ಮುರಿಯದೆ ನಾವು ಕೆಲಸ ಮಾಡ್ತೇವೆ, ಈಸಿ ಹ್ಯಾಕ್ಸ್ ಯೂಸ್ ಮಾಡ್ತೇವೆ. ಹೀಗೆ ಮಾಡೋದ್ರಿಂದ ಏನಾಗ್ತದೆ ಅಂದರೆ, ದೇಹದ ಕೆಲವು ಅಂಗಗಳಿಗೆ ಮಾತ್ರ, ಕೆಲವು ಜಾಯಿಂಟ್ಸ್ ಮತ್ತು ಕೆಲವು ಸ್ನಾಯುಗಳಿಗೆ ಮಾತ್ರ ಆ್ಯಕ್ಟಿವಿಟಿ ಸಿಗ್ತದೆ. ಹಾಗಾಗಿ ಮೂಳೆ ಸವೆತ, ಜಾಯಿಂಟ್ ಪೇಯ್ನ್, ಸೊಂಟ ನೋವು ಅದೆಲ್ಲ ಆಗ್ಬೋದು. ಸೆಕೆಂಡ್ ಪಾಯಿಂಟ್, ಮನೆ ಕೆಲಸ ಮತ್ತು ಆಫೀಸ್ ಕೆಲಸದಲ್ಲಿ ನನಗೆ ಟೈಮ್ ಸಿಗೋದೇ ಇಲ್ಲ, ನಾನು ಎಕ್ಸಸೈಸ್ ಯಾವಾಗ ಮಾಡಲಿ ಅಂತ. ನನಗೂ ಅರ್ಥ ಆಗ್ತಾ ಇದೆ ನಿಮ್ಮ ಕಷ್ಟ. 10 ವರ್ಷದ ಹಿಂದೆ ನಾನು ಕೂಡ ಹಾಗೆ ಯೋಚನೆ ಮಾಡ್ತಾ ಇದ್ದೆ. ಆದರೆ ನೀವು 50ರ ಹತ್ತಿರ ಬರ್ತೀರಾ ಅಂದರೆ ಇದಕ್ಕೆ ಸ್ವಲ್ಪ ಟೈಮ್ ನೀವು ಮಾಡಲೇಬೇಕಾಗ್ತದೆ. ಹೇಗಾದರೂ ಮಾಡಿ ಅಡ್ಜಸ್ಟ್ ಮಾಡಿ ಫಸ್ಟ್ ನೀವು ಎಕ್ಸಸೈಸ್ ಮಾಡಿ, ಒಂದು ಯೋಗನ, ವಾಕಿಂಗ ಏನಾದರೂ ಒಂದು ಅರ್ಧ ಮುಕ್ಕಾಲು ಗಂಟೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಆವಾಗ ಆಯಾಸ ಕೂಡ ಕಡಿಮೆ ಆಗ್ತದೆ. ನಿಮ್ಮ ಮನೆ ಕೆಲಸ ಕೂಡ ನೀವು ಈಸಿಯಾಗಿ ಏನು ಸುಸ್ತಿಲ್ಲದೆ ಮಾಡ್ಬೋದು. ಮೂರನೇದು, ನಮ್ಮ ಅಜ್ಜಿ ಅಮ್ಮ 90 ವರ್ಷ ಬದುಕಿದ್ರು. ಹೌದು, ನನ್ನಮ್ಮ ಕೂಡ 97 ತನಕ ಬದುಕಿದ್ರು. ಅವರೆಲ್ಲ ಮಾಡುವ ಕೆಲಸ ನಾವು ಈಗ ಮಾಡೋದಿಲ್ಲ. ಅವರು ಬೇಳೆ ಬೀಸ್ತಾಯಿದ್ರು, ಅಕ್ಕಿ ಕುಟ್ತಾಯಿದ್ರು, ನೆಲದ ಮೇಲೆ ಕುತ್ಕೊಳ್ತಾಯಿದ್ರು, ಹುಲ್ಲು ಕೊಯ್ತಾಯಿದ್ರು, ಏನೇನೋ ಮತ್ತೇನೋ ಮಾಡ್ತಾಯಿದ್ರು. ಇಂಡಿಯನ್ ಟಾಯ್ಲೆಟ್ ಸ್ಕ್ವಾಟಿಂಗ್ ಮಾಡ್ತಾಯಿದ್ರು. ನಾವು ಅದನ್ನೆಲ್ಲ ಈಗ ಯೋಗದಲ್ಲಿ ಅಥವಾ ಎಕ್ಸಸೈಸಲ್ಲಿ ಮಾಡ್ತಿದ್ವಿ. ಯಾಕಂದರೆ ಅವರಿಗೆ ಎಲ್ಲ ಸ್ನಾಯು, ಎಲ್ಲ ಜಾಯಿಂಟ್ಗಳ ಎಕ್ಸಸೈಸ್ ಸಿಗ್ತಾಯಿತ್ತು. ಆಮೇಲೆ ಅವರು ಸಾಧಾರಣ 50 ವರ್ಷ ವಯಸ್ಸಾಗುವಾಗ ಅವರಿಗೆ ಸೊಸೆಯೋ ಇನ್ಯಾರೋ ಅವರದ್ದು ಮನೆಯವರು ಉಸ್ತುವಾರಿ ತಗೊಳ್ತಾ ಇದ್ದರು, ಅಥವಾ ಅಲ್ಲಿ ಚಿಕ್ಕಮ್ಮನೋ ಅಜ್ಜಿನೋ ಮತ್ತಾರೋ ಇನ್ನೊಬ್ಬರು ಕೂಡು ಕುಟುಂಬದಲ್ಲಿ ಹೆಲ್ಪ್ ಮಾಡಲಿಕ್ಕೆ ಜನ ಇದ್ದರು. ಹಾಗೂ ಲೈಫ್ ಎಕ್ಸ್ಪೆಕ್ಟೆನ್ಸಿ, ಸಾಯೋ ವಯಸ್ಸು ಸ್ವಲ್ಪ ಕಡಿಮೆ ಇತ್ತು. ಫ್ರೆಂಡ್ಸ್, ನೀವು 60ರ ಹತ್ತಿರ ಇದ್ದೀರಿ, ಏನು ಕಾಯಿಲೆ ಇಲ್ಲ ಅಂದರೆ ಚಾನ್ಸಸ್ ದ್ಯಾಟ್ ಯು ಬಿ ಅಲೈವ್ ಟಿಲ್ 100 ಈಸ್ ವೆರಿ ಹೈ. ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಬಿ ಹೆಲ್ದಿ. ನಾವು ಒಬ್ಬರು ಅಥವಾ ಇಬ್ಬರೇ ಇರೋದು, ಹೆಲ್ದಿಯಾಗಿರೋದು ಭಾರಿ ಇಂಪಾರ್ಟೆಂಟ್. ಫೋರ್ತ್ ಒನ್, ನಾನು ವಾಕಿಂಗ್ ತುಂಬ ಮಾಡ್ತೇನೆ, ನನಗೆ ಎಕ್ಸಸೈಸ್ ಮಾಡುವ ಅಗತ್ಯ ಇಲ್ಲ ಅಂತ. ಮೋರ್ ದೆನ್ 30 ಮಿನಿಟ್ಸ್ ವಾಕಿಂಗ್, ಸೈನ್ಸ್ ಡಸ್ ನಾಟ್ ಪ್ರೂವ್ ಇಟ್ ಈಸ್ ಮೋರ್ ಬೆನಿಫಿಷಿಯಲ್. ಅದರ ಬದಲಿಗೆ 30 ಮಿನಿಟ್ಸ್ ವಾಕಿಂಗ್ ಮಾಡಿ, ಇನ್ನೊಂದು 30 ಮಿನಿಟ್ಸ್ ಸ್ವಲ್ಪ ಮಸಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಮಾಡಿ, ಏನಾದರೂ ಮಾಡಿ, ಯೋಗ ಮಾಡಿ, ಎಕ್ಸಸೈಸ್ ಮಾಡಿ, ಜಿಮ್ಮಿಗೆ ಹೋಗಿ ಅಥವಾ ಪಕ್ಕದಲ್ಲಿ ಇರುವ ಪಾರ್ಕ್ಗಳಿಗೆ ಹೋಗಿ ಅಲ್ಲಿ ಎಕ್ವಿಪ್ಮೆಂಟ್ಸ್ ಇದ್ದರೆ ಅಲ್ಲಿ ಮಾಡಿ. ಇಲ್ಲ, ಹೋಮ್ ಎಕ್ಸಸೈಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ತಪ್ಪದೆ ಫಾಲೋ ಮಾಡಿ, ಶೇರ್ ಮಾಡಿ, ಕಾಯ್ತಾ ಇರಿ.